ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಗೊತ್ತು ನಿಮಗೆ ಒಳ್ಳೆಯ ಒಬ್ಬ ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ. ಇವರ ಹೆಸರು ಬಂದ್ಬಿಟ್ಟು ವೈಶಾಲಿ ಪವಾರ್, ವಯಸ್ಸು 27, ಶಿಕ್ಷಣ MSc ಮ್ಯಾಥ್ ಅಂತ ಹೇಳಿದ್ದಾರೆ. ಉದ್ಯೋಗದಲ್ಲಿ ಲೆಕ್ಚರರ್ ಅಂದರೆ ಟೀಚರ್, ಪ್ರೈವೇಟ್ ಕಾಲೇಜ್ನಲ್ಲಿ. ಊರು ಅಥಣಿ, ಬೆಳಗಾವಿ ಜಿಲ್ಲೆ ಅಥಣಿನಲ್ಲಿ. ಯಾರಾದರೂ ಇದ್ದರೆ ಖಂಡಿತ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಶೇರ್ ಮಾಡಿ, ಅದು ಲಾಸ್ಟಲ್ಲಿ ಹೇಳ್ತೇನೆ. ಹವ್ಯಾಸ ಬಂದ್ಬಿಟ್ಟು ಪುಸ್ತಕ ಬರೆಯುವುದು, ಪ್ರವಾಸಕ್ಕೆ ಹೋಗುವುದು. ಕುಟುಂಬದಲ್ಲಿ ತಂದೆಯವರು ನಿವೃತ್ತ ಗುರೂಜಿ, ತಾಯಿಯವರು ಆಶಾ ಕಾರ್ಯಕರ್ತೆ, ಸಹೋದರ ಒಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇದವರ ಪರ್ಸ್ನಲ್ ಆಗಿರ್ತಕ್ಕಂತಹ ವೈಶಾಲಿ ಅವರ ಇನ್ಫಾರ್ಮೇಷನ್ನು. ಅವರ ಫೋಟೋನ ಜೂಮ್ ಮಾಡಿ ಇನ್ನೊಮ್ಮೆ ನೋಡ್ಕೊಳ್ಳಿ. ಇವರ ಮಾಹಿತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಇವರ ಫೋಟೋ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗ್ಬೋದು ಇವರು, ಅಥವಾ ಇಷ್ಟ ಆಗದೇ ಇರ್ಬೋದು. ಹಾಗಾಗಿ ಒಮ್ಮೆಲೆ ನೀವು ಡಿಸಿಷನ್ಗೆ ಬರೋಕ್ಕೆ ಹೋಗಬೇಡಿ. ಸುಮಾರು ಜನ ಪ್ರಪಲ್ಗಳು ಕಳಿಸ್ತಾ ಹೋಗ್ತಾರೆ. ಬಟ್ ಇವ್ರ ಹತ್ರ ಏನು ಡಿಫ್ರೆನ್ಸು ಅಂದರೆ, ಇವರು ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಉಳ್ಕಿದವರೆಲ್ಲ ಕೆಟ್ಟ ಕುಟುಂಬದಿಂದ ಬರ್ತಾರಾ? ಖಂಡಿತ ಇಲ್ಲ. ಬಟ್ ಕೆಲವೊಂದಿಷ್ಟು ಜನ ಹುಡುಗನ್ನ ಸೆಲೆಕ್ಷನ್ ಮಾಡುವಂಥ ರೀತಿ ಚೇಂಜಸ್ ಇರುತ್ತಲ್ವಾ, ಅದರಲ್ಲಿ ಇವರು ಕೂಡ ಚೇಂಜಸ್ನ ಮಾಡಿದ್ದಾರೆ. ಸೊ ಇಷ್ಟು ಮುದ್ದಾಗಿರ್ತಕ್ಕಂತಹ ವೈಟ್ ಆಗಿರ್ತಕ್ಕಂಥ ವೈಶಾಲಿ ಅವರಿಗೆ ಯಾವ ಹುಡುಗ ಬೇಕಾಗಿದ್ದಾರೆ ಅಂದರೆ, ನಂಬರ್ 1 ಸೌಮ್ಯ ಮತ್ತು ಒಳ್ಳೆಯ ಒಂದು ಮೈಂಡ್ ಸೆಟ್ ಇರ್ತಕ್ಕಂತಹ ಹಾಸ್ಯಪ್ರಿಯ, ಚೇರ್ಫುಲ್ ಆಗಿರ್ತಕ್ಕಂಥ ಹುಡುಗ ಬೇಕು. ಅಂದರೆ ತುಂಬ ಸಾಫ್ಟ್ನೆಸ್ಸು, ಯಾವಾಗಲೂ ಕೂಡ ನಗುಮುಖದ ಒಡೆಯ. ಆ್ಯಂಡ್ ತುಂಬ ಬೋರಲ್ಲಿ ನಾವು ಕುಳಿತುಕೊಂಡಾಗ ನನ್ನ ಮುಖದಲ್ಲಿ ನಗು ಬರೆಸುವಂಥ ಒಬ್ಬ ಹುಡುಗ ಬೇಕು. ಕಠಿಣ ಪರಿಶ್ರಮ, ಮನೆ ಭವಿಷ್ಯ ಆ್ಯಂಡ್ ಕಟ್ಟುವಂಥ ಗುರಿ, ಪತ್ನಿ ಮಾರ್ಗದರ್ಶನಕ್ಕೆ ಕಿವಿ ಕೊಡುವಂಥ ಒಬ್ಬ ಹುಡುಗ ಬೇಕು. ಜೊತೆಗೆ 1 ವರ್ಷದ ಒಳಗಡೆ ಬೇಗ ನನಗೆ ಮಗು ಕೊಡುವಂಥ ಹುಡುಗ ಬೇಕು. ಈ ವಿಷಯ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿದ್ದಾರೆ. ಯಾವ ವಿಚಾರ ಅಂದರೆ, ಒಂದನೇದಾಗಿ ನಾನು 2 ವರ್ಷಗಳಿಂದ ಸ್ಮೋಕಿಂಗ್ ಮಾಡ್ತೇನೆ, ಸೊ ಅದನ್ನು ನೀವು ಒಪ್ಕೊಳ್ಬೇಕು. 2ನೇ ವಿಚಾರ ಬಂದ್ಬಿಟ್ಟು, ಪ್ರಸ್ತುತ ನನಗೆ ಒಬ್ಬ ಹಳೆಯ ಲವ್ವರ್ ಇದ್ದಾನೆ, ಅವನನ್ನು ನಾನು ಬಿಟ್ಟಿದ್ದೇನೆ. ಅದು ನಿಮಗೆ ಓಪನ್ ಅಪ್ ಆಗಿ ಹೇಳ್ತೇನೆ. ನೀವು ಸಹ ನಿಮಗೆ ಯಾರಾದರೂ ಹುಡುಗಿ ಇದ್ದರೆ ನನ್ನ ಹತ್ರ ಮುಚ್ಚು ಮರೆ ಇಲ್ಲದೆ ಇರೋ ರೀತಿಯಲ್ಲಿ ಹೇಳಬೇಕು. 3ನೇದಾಗಿ 1 ವರ್ಷದ ಒಳಗಡೆ ನನಗೆ ಒಂದು ಒಳ್ಳೆಯ ಗಂಡು ಮಗ ಕೊಡಬೇಕು, ಅಷ್ಟು ಶಕ್ತಿ ನಿಮಗೆ ಇರಬೇಕು. ಆ್ಯಂಡ್ ಮಗು ಕೊಡಿ ಅಂದಾಗ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಪ್ರಸ್ತುತ ನನಗೆ ಮಗು ಕೊಡಬಾರ್ದು ಅಂತ ಇವರು ಹೇಳಿದ್ದಾರೆ. ಸೊ ಈ ರೀತಿ ವಿಚಾರಗಳು ಕೆಲವೊಂದಿಷ್ಟು ಜನಕ್ಕೆ ಇರುತ್ತೆ. ಇದೇ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದೆ, ಈ ಪಾಯಿಂಟ್ಗಳನ್ನು ನಾನು ಅಳವಡಿಸ್ಕೊಂಡು ಅವರನ್ನು ಮದುವೆ ಆಗೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಅವ್ರಿಗೆ ಇಷ್ಟ ಆಗ್ತೀರಾ. ಸೊ ಇವಾಗ ಇವರನ್ನ ನೀವು ಯಾವ ರೀತಿಯಲ್ಲಿ ಇಷ್ಟಪಡ್ತಿದ್ದೀರೋ, ಇಲ್ಲಿ ನೋಡ್ತಿದ್ದೀರಲ್ಲ ಕಿಯಾ ಕಾರು, ಅದನ್ನು ಕೂಡ ಇಷ್ಟಪಡಬೇಕು. ಇವರು ತುಂಬ ಇಷ್ಟಪಟ್ಟು ಸ್ವಂತ ದುಡ್ಡಿಂದ ಪರ್ಚೇಸಿಂಗ್ ಮಾಡಿರ್ತಕ್ಕಂಥ 20 ಲಕ್ಷ ರೂಪಾಯಿಯ ಕಾರು, ಕಿಯಾ ಕಾರು ಇವರ ಹೆಸರಿಗೆ ಇದೆ. ಇಂಜಿನಲ್ಲಿ 2.4 ಲೀಟರ್ ಡೀಸೆಲ್ ವೇರಿಯಂಟ್, ಮೈಲೇಜಿಂಗಲ್ಲಿ 12.15 ಮಿಲಿಲೀಟರ್ ಆ್ಯಂಡ್ ಸ್ಪೀಡಲ್ಲಿ 170 ಕಿಲೋಮೀಟರ್ ಸ್ಪೀಡಲ್ಲಿ ಈ ಒಂದು ಕಾರು ಇರ್ತಕ್ಕಂಥದ್ದು. ಮ್ಯಾನ್ಯಲ್ ಆಗಿರ್ತಕ್ಕಂಥ, ಆಟೋಮೆಟಿಕ್ ಆಗಿರ್ತಕ್ಕಂಥ 7 ಸೀಟ್ಗಳು ಇದರಲ್ಲಿ ನಾವು ನೋಡ್ಬೋದು. ಅವರು ಯಾಕೆ ಕಾರನ್ನ ಇಷ್ಟಪಟ್ಟಿದ್ದಾರೆ ಅಂದರೆ, ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ, ನಾನು ಏಕೆ ನಡೆದುಕೊಂಡು ಹೋಗಲಿ, ಪ್ರಸ್ತುತ ಕಾರಿನಲ್ಲೇ ಸುತ್ತಾಡ್ತೇನೆ, ನನಗೆ ದುಡ್ಡಿಗೆ ಏನೂ ಕೂಡ ಕಡಿಮೆ ಇಲ್ಲ. ಬಟ್ ನಾನು ಓಪನ್ ಮೈಂಡೆಡ್, ಏನಾದರೂ ಹೇಳಬೇಕು ಅಂದರೆ ಓಪನ್ ಆಗಿ ಹೇಳ್ತೇನೆ. ಅದಕ್ಕೆ ತಕ್ಕಂಗೆ ನೀವು ಕೂಡ ಓಪನ್ ಆಗಿ ನಿಮ್ಮ ಸೀಕ್ರೆಟ್ಗಳನ್ನು ನನ್ನ ಹತ್ರ ಹೇಳಿದ್ರೆ ನಾನು ಖಂಡಿತ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಇವರು ಹೇಳಿರೋದು. ಸೊ ಇಂಥ ಹುಡುಗಿ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಮುಚ್ಚಿಟ್ಟು ಏನೇನೋ ಮಾತಾಡಿಕೊಂಡು ಏನೇನೋ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಹುಡುಗಿ ಬಂದುಬಿಟ್ಟು ನಿಮಗೆ ಏನೆಲ್ಲ ಕೆಟ್ಟ ಚಟ ಆ್ಯಂಡ್ ಹಳೆ ಲವರ್ ಆ್ಯಂಡ್ ಕುಡಿಯುವಂತಹ, ಸ್ಮೋಕಿಂಗ್ ಏನಾದರೂ ಇದ್ದರೆ ಓಪನ್ ಅಪ್ ಆಗಿ ಹೇಳಿ ಅಂತ ಹೇಳಿದಾರಲ್ವ. ನೋಡಿ ಸ್ನೇಹಿತರೆ, ಇಂಥ ಚಾನ್ಸ್ ಯಾರು ಕೂಡ ಬಿಟ್ಕೊಡಕ್ಕೆ ಹೋಗಬೇಡಿ. ಸೊ ಈ ರೀತಿ ವೈಟ್ ಕಾರಿನ ಒಳಗಡೆ ಡಿಸೈನು, 2 ಕಂಫರ್ಟಬಲ್ ಸೀಟು, ಎಲ್ಲನೂ ಕೂಡ ಒಳಗಡೆ ಈ ರೀತಿ ಕಲರ್ ಸೀಟ್ಸ್ ಇದೆ. ನಿಮಗೆ ಇದು ಫ್ಲೋಡಿಂಗ್ ಆಗುತ್ತೆ, ಬೆಂಡಿಂಗ್ ಕೂಡ ಆಗುತ್ತೆ. ಆ್ಯಂಡ್ ಡಿಸೈನಲ್ಲಿ ಒಳ್ಳೆಯ ಒಂದು ಡಿಸೈನ್ ಮಾಡಿದ್ದಾರೆ. ಇದು AC ಇದರಲ್ಲಿ ಇದೆ ಆ್ಯಂಡ್ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಸಾಂಗಲ್ಲಿ ನೀವು ರೊಮ್ಯಾಂಟಿಕ್ ಸಾಂಗ್ ಅಂತ ಹಾಕಿದಾಗ ಫುಲ್ಲು ಮೈಯೆಲ್ಲ ರೋಮ್ಯಾನ್ಸನ್ ಆಗಬೇಕು, ಆ ರೀತಿ ಬೇಸ್ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. 1 ಲೀಟರ್ ಡೀಸೆಲ್ ಹಾಕಿದ್ರೆ ಅಪ್ ಟು 20
ಅಥವಾ 15ವರೆಗೂ ಹೋಗುತ್ತೆ ಇದು ಮೈಲೇಜಿಂಗ್. ಇಂಜಿನ್ ಟಾಪ್ ಮಾಡೆಲ್, ಟೈರ್ 100 ಕಂಡೀಷನ್ ಇಟ್ಟು ಸಖತ್ತಾಗಿದೆ. ಇದು ಇವತ್ತಿನ ಮಾಹಿತಿ. ನೀವು ಬೇಗ ಬೇಗ ನಿಮ್ಮ ಪ್ರೊಫೈಲ್ಗಳನ್ನು Sri9591ಗೆ ಒಂದು ಮೇಲ್ ಮಾಡಿ. ಮೇಲ್ ಮಾಡಿದ ತಕ್ಷಣ ನಾವು ನಿಮ್ಮ ಮಾಹಿತಿಗಳನ್ನು ನಮ್ಮ ಗ್ರೂಪಿನಲ್ಲಿ ಇದೇ ರೀತಿ ಮೆನ್ಷನ್ ಮಾಡಿಬಿಟ್ಟು ತೋರಿಸ್ತೀವಿ. ಖಂಡಿತ ನಿಮ್ಮನ್ನು ಇಷ್ಟಪಡೋರು ಯಾರಾದಿದ್ದರೆ ನಿಮಗೆ ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ಸೊ ಕಾಯಿರಿ, ವೇಟ್ ಮಾಡಿ, ಒಳ್ಳೆಯದಾಗುತ್ತೆ. ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.